ಹಾಯ್ ಫ್ರೆಂಡ್ಸ್, ನಾನು CA ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಬಗ್ಗೆ ತಿಳ್ಕೊಳ್ಳೋಣ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂದರೆ ಏನು, ಇದರಲ್ಲಿ ಟ್ರೇಡ್ ಮಾಡೋದು ಹೇಗೆ, ಇದರಲ್ಲಿ ಯಾರು ಟ್ರೇಡ್ ಮಾಡ್ಬೋದು, ಹಾಗೆ ಇದರಲ್ಲಿ ಟ್ರೇಡ್ ಮಾಡೋದಾದರೆ ನಮಗೆ ಎಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ ಅನ್ನೋ ಎಲ್ಲ ಡೀಟೇಲ್ಸ್ಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಇದಕ್ಕೂ ಮೊದಲು ಇಂಡೆಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಗ್ರೂಪ್ ಆಫ್ ಶೇರ್ಸ್ನ ಮೂಮೆಂಟನ್ನು ಮೆಷರ್ ಮಾಡುವಂತಹ ಒಂದು ಇನ್ಸ್ಟ್ರೂಮೆಂಟ್ಗೆ ನಾವು ಇಂಡೆಕ್ಸ್ ಅಂತ ಹೇಳ್ತೇವೆ. ನಮಗಾಗಲೇ ಗೊತ್ತಿರೋ ಹಾಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ 4,000ಗಿಂತಲೂ ಹೆಚ್ಚು ಸ್ಟಾಕ್ಸ್ಗಳಿವೆ. ನಾವು ಪ್ರತಿಯೊಂದು ಸ್ಟಾಕಿನ ಮೂಮೆಂಟನ್ನು ನೋಡಿ ಟೋಟಲ್ ಆಗಿ ಸ್ಟಾಕ್ ಮಾರ್ಕೆಟಿನ ಮೂಮೆಂಟನ್ನು ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಮಗೆ ಒಂದು ಇನ್ಸ್ಟ್ರೂಮೆಂಟ್ ಇದ್ದರೆ, ಟೋಟಲ್ ಸ್ಟಾಕ್ ಮಾರ್ಕೆಟಿನ ಮೂಮೆಂಟನ್ನು ನಾವು ನೋಡ್ಬೋದಾದಂತಹ ಒಂದು ಇನ್ಸ್ಟ್ರೂಮೆಂಟ್ ಇದ್ದರೆ ನಮಗೆ ನಮ್ಮ ಡಿಸಿಷನ್ಸ್ ಮಾಡೋದ್ರಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಗ್ರೂಪ್ ಆಫ್ ಶೇರ್ಸ್ನ ಮೂಮೆಂಟನ್ನು ಕ್ಯಾಪ್ಚರ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಗೆ ನಾವು ಇಂಡೆಕ್ಸ್ ಅಂತ ಹೇಳ್ತೇವೆ. ಸೊ ನಾವು ಈಗ ಮಾತಾಡ್ತಾ ಇರೋ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಕೂಡ ಒನ್ ಆಫ್ ದ ಇಂಡೆಕ್ಸಸ್. ಸೊ ನಿಫ್ಟಿಯಲ್ಲಿ ಕೂಡ ಬೇರೆ ಬೇರೆ ಕೆಟಗರೀಸ್ಗಳಿವೆ. ಅವು ಯಾವುದು ಅಂತ ನೋಡೋಣ. ಸೊ ನೀವು ಇಲ್ಲಿ NSE ವೆಬ್ಸೈಟಿಗೆ ಬಂದರೆ ಇಲ್ಲಿ ಮಾರ್ಕೆಟ್ ಡೇಟಾವನ್ನು ಸೆಲೆಕ್ಟ್ ಮಾಡಿ ಇಂಡಿಸಸ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಸೆಟ್ ಆಫ್ ಇಂಡಿಸಸ್ ನೋಡ್ಲಿಕ್ಕೆ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರೆ ನಿಫ್ಟಿ 50 ಇಂಡೆಕ್ಸ್ ಇದೆ, ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಇದೆ, ನಿಫ್ಟಿ 100 ಅಂತ ಇದೆ, ನಿಫ್ಟಿ 200 ಇದೆ, ನಿಫ್ಟಿ 500 ಇದೆ. ಹೀಗೆ ಬೇರೆ ಬೇರೆ ಇಂಡೆಕ್ಸ್ಗಳಿವೆ. ಇವೆಲ್ಲ ನಿಮಗೆ ಒಂದು ಗ್ರೂಪ್ ಆಫ್ ಶೇರ್ಸ್ನ ಮೂಮೆಂಟನ್ನು ಟ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಿಫ್ಟಿ 50 ಇಂಡೆಕ್ಸ್ ಅಂತ ಬಂದಾಗ ಇದರಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟಿನ ಟಾಪ್ 50 ಕಂಪನಿಗಳು ಇಲ್ಲಿ ಲಿಸ್ಟ್ ಆಗಿವೆ. ನಿಫ್ಟಿ 50ಯಲ್ಲಿ ಇದು 13 ಬೇರೆ ಬೇರೆ ಸೆಕ್ಟರ್ಗಳ ಸ್ಟಾಕ್ಗಳಾಗಿವೆ. ಅದೇ ಥರ ನೀವಿಲ್ಲಿ ನಿಫ್ಟಿ ನೆಕ್ಸ್ಟ್ 50 ಅನ್ನು ನೋಡ್ಬೋದು, ಹಾಗೆ ನಿಫ್ಟಿ 100 ಅನ್ನು ನೋಡ್ಬೋದು. ಇಲ್ಲಿ ನಿಫ್ಟಿ 100 ಅಂತ ಬಂದಾಗ ಮೊದಲ 100 ಸ್ಟಾಕ್ಗಳು, ಇಂಡಿಯನ್ ಸ್ಟಾಕ್ ಮಾರ್ಕೆಟಿನ ಮೊದಲ 100 ಸ್ಟಾಕ್ಗಳು ಇಲ್ಲಿ ಲಿಸ್ಟ್ ಆಗಿವೆ. ಅದೇ ಥರ ನಿಫ್ಟಿ ಮಿಡ್ ಕ್ಯಾಪ್ 50 ಅಂತ ತಗೊಂಡ್ರೆ ಮಿಡ್ ಕ್ಯಾಪಲ್ಲಿ ಬರುವಂತಹ ಮೊದಲ 50 ಕಂಪನಿಗಳು ನಿಫ್ಟಿ ಮಿಡ್ ಕ್ಯಾಪ್ 50ಯಲ್ಲಿ ಲಿಸ್ಟ್ ಆಗಿವೆ. ಸೊ ಇದಿಷ್ಟು ಇಂಡಿಸಸ್ ಅಲ್ಲದೆ ನೀವು ಸೆಕ್ಟೋರಿಯಲ್ ಇಂಡಿಸಸ್ಸನ್ನು ಕೂಡ ನೋಡ್ಬೋದು. ಅಂದರೆ ಸೆಕ್ಟೋರಿಯಲ್ ಬೇಸಿಸ್ ಮೇಲೆ ಕೂಡ ಬೇರೆ ಬೇರೆ ಇಂಡೆಕ್ಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಫ್ಟಿ ಬ್ಯಾಂಕ್, ನಾವು ಬ್ಯಾಂಕ್ ನಿಫ್ಟಿ ಅಂತ ಏನು ಕರಿತೇವೋ ಅದು ನಿಫ್ಟಿ ಬ್ಯಾಂಕ್ ಅಂತ ಇಲ್ಲಿ ಲಿಸ್ಟ್ ಆಗಿದೆ. ಸೊ ಇಲ್ಲಿ ನಿಫ್ಟಿ ಬ್ಯಾಂಕಲ್ಲಿ ಬೇರೆ ಬೇರೆ ಬ್ಯಾಂಕಿಂಗ್ ಸೆಕ್ಟರ್ನ ಕಂಪನಿಗಳ ಮೂಮೆಂಟನ್ನು ಇದು ಕ್ಯಾಪ್ಚರ್ ಮಾಡುತ್ತೆ. ಅಂದರೆ ನಾವು ಪ್ರತಿಯೊಂದು ಬ್ಯಾಂಕಿನ ಸ್ಟಾಕಿಗೆ ಹೋಗಿ ಅದರ ಮೂಮೆಂಟನ್ನು ಟ್ರ್ಯಾಕ್ ಮಾಡೋ ಬದಲು ನೀವಿಲ್ಲಿ ನಿಫ್ಟಿ ಬ್ಯಾಂಕನ್ನು ನೋಡಿದರೆ ಬ್ಯಾಂಕಿಂಗ್ ಸೆಕ್ಟರಿನ ಒಂದು ಟ್ರೆಂಡ್ ನಿಮಗೆ ಈಸಿಲಿ ಗೊತ್ತಾಗುತ್ತೆ. ಅದೇ ಥರ ನಿಫ್ಟಿ ಆಟೋ ಅಂದರೆ ಇದು ಆಟೋ ಸೆಕ್ಟರನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಿಫ್ಟಿ ಮೀಡಿಯಾ ಅನ್ನೋದು ಮೀಡಿಯಾ ಸೆಕ್ಟರನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಿಫ್ಟಿ ಫಾರ್ಮಾ ಅನ್ನೋದು ಹೆಲ್ತ್ ಕೇರ್ ಅಂದರೆ ಫಾರ್ಮಾ ಸೆಕ್ಟರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹೀಗೆ ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೆಕ್ಟರಿನ ಮೂವ್ಮೆಂಟ್ ಗೊತ್ತಾಗಬೇಕಾದ್ರೆ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಸೆಕ್ಟರ್ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ನೀವು ಡೈರೆಕ್ಟ್ಲಿ ಈ ಇಂಡಿಸಸನ್ನು ತಗೊಂಡು ಇಲ್ಲೇ ನಿಮ್ಮ ಅನಾಲಿಸಿಸನ್ನು ಮಾಡ್ಬೋದು. ಸೊ ಇವತ್ತು ನಾವು ಮೇಜರ್ ಆಗಿ ನೋಡ್ತಾ ಇರುವಂಥ ಇಂಡೆಕ್ಸ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ. ಸೊ ಈ ಇಂಡೆಕ್ಸನ್ನು ಟ್ರೇಡ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ನೀವು ಇಲ್ಲಿ ನೋಡಿದ್ರೆ ಇದು ಗ್ರೋ ಪ್ಲ್ಯಾಟ್ಫಾರ್ಮ್. ಇಲ್ಲಿ ನೀವು ಸ್ಟಾಕ್ಸಿಗೆ ಹೋದರೆ ಇಲ್ಲಿ ನೀವು ಇಂಡೆಕ್ಸನ್ನು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನಿಫ್ಟಿ 50 ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ಟೆಕ್ನಿಕಲ್ ಚಾರ್ಟನ್ನು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಫ್ಟಿ 50ಯ ಸ್ಪಾಟ್ ಚಾರ್ಟ್ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ನೀವು ನೋಡ್ಬೋದು ಕರೆಂಟ್ಲಿ ನಿಫ್ಟಿ 17,921 ಟ್ರೇಡ್ ಆಗ್ತಾ ಇದೆ. ಆದರೆ ಇದು ಸ್ಪಾಟ್ ಚಾರ್ಟ್, ಇದು ಟ್ರೇಡ್ ಆಗೋದಿಲ್ಲ, ಬಟ್ ನೀವು ಅನಾಲಿಸಿಸ್ಗೆ ಯೂಸ್ ಮಾಡ್ಬೋದು. ನೀವು ಬೈ ಅಥವಾ ಸೆಲ್ ಮಾಡಬೇಕಾದ್ರೆ ನೀವು ನಿಫ್ಟಿ ಫ್ಯೂಚರ್ಸಿಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಫ್ಟಿ ಫ್ಯೂಚರ್ಸ್ ಅಂತ ಟೈಪ್ ಮಾಡಿದರೆ ನಿಫ್ಟಿ ಫೆಬ್ರವರಿ 23 ಫ್ಯೂಚರ್ಸ್ ಎಲ್ಲ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಆ ಮಂತಿನ ಕೊನೆಯ ಥರ್ಸ್ಡೇ ದಿವಸ ಫ್ಯೂಚರ್ಸ್ ಎಕ್ಸ್ಪೈರ್ ಆಗುತ್ತೆ. ಸೊ ನಾವು ಇಂಡೆಕ್ಸಲ್ಲಿ ಏನು ಟ್ರೇಡ್ ಮಾಡೋದಿದ್ರು ಅದು ನಾವು ಫ್ಯೂಚರ್ಸಲ್ಲಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನೀಗ ಫ್ಯೂಚರ್ಸನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಈ ಚಾರ್ಟನ್ನು ನೋಡ್ಬೋದು. ಇದು ನಿಫ್ಟಿ ಫ್ಯೂಚರ್ ಚಾರ್ಟ್. ಸೊ ಇಲ್ಲಿ ನೀವು ಈಸಿಯಾಗಿ ಬೈ ಮತ್ತು ಸೆಲ್ಲನ್ನು ಮಾಡ್ಬೋದು. ಇಲ್ಲಿ ಬೈ ಸೆಲ್ ಮಾಡೋದಾದರೆ ನಿಮಗೆ ಎಷ್ಟು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ.
ಸೊ ನಿಫ್ಟಿ ಫ್ಯೂಚರ್ಸನ್ನು ನೀವು ಬೈ ಮಾಡಬೇಕಾದ್ರೆ ಅಥವಾ ಫ್ಯೂಚರ್ಸಲ್ಲಿ ನೀವು ಟ್ರೇಡ್ ಮಾಡಬೇಕಾದ್ರೆ ಒಂದೊಂದು ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ನಿಫ್ಟಿ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದಾದರೆ ನೀವು 50 ಕ್ವಾಂಟಿಟೀಸನ್ನು ಬೈ ಮಾಡಬೇಕಾಗತ್ತೆ, ಅಂದರೆ ಒಂದು ಲಾಟ್. ಅದೇ ಥರ ನೀವು ಬ್ಯಾಂಕ್ ನಿಫ್ಟಿ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದಾದರೆ ನೀವು 25 ಕ್ವಾಂಟಿಟಿ ಅಂದರೆ ಒನ್ ಲಾಟಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡುವಾಗ ಲಾಟ್ಸಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ, ಇಂಡಿವಿಜುವಲ್ ಕ್ವಾಂಟಿಟೀಸಲ್ಲಿ ಅಲ್ಲ. ಹಾಗಾಗಿ ನಿಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ನೀವು ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದಾದರೆ ನಿಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫಾರ್ ಒನ್ ಲಾಟ್ ಅರೌಂಡ್ 1,10,000 ಆಗುತ್ತೆ. ಅದೇ ಥರ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದಾದರೆ ಒಂದು ಲಾಟಿಗೆ ಅರೌಂಡ್ 1,50,000 ಆಗುತ್ತೆ. ಸೊ ಮಿನಿಮಮ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇಷ್ಟಾಗಿರುತ್ತೆ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದಾದರೆ. ಅಗೇನ್ ಇಲ್ಲಿ ಮೇಯ್ನ್ ಏನಂದರೆ ನೀವು ಲಾಟ್ಸಲ್ಲಿ ಟ್ರೇಡ್ ಮಾಡಬೇಕಾಗಿರೋದ್ರಿಂದ ನೀವು ಮಿನಿಮಮ್ ಒಂದು ಲಾಟ್ ಟ್ರೇಡ್ ಮಾಡೋದಾದರೂ ನಿಮಗೆ ನಿಫ್ಟಿಯಲ್ಲಿ 1,10,000 ಬೇಕು. ಅದೇ ಥರ ಬ್ಯಾಂಕ್ ನಿಫ್ಟಿಯಲ್ಲಿ 1,50,000 ಕ್ಯಾಪಿಟಲ್ ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಇದೆ, ಅದೇ ಥರ ಇಲ್ಲಿ ರಿಸ್ಕ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ನೀವು ಬಿಗಿನರ್ ಆಗಿದ್ದರೆ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದು ತುಂಬ ರಿಸ್ಕಿಯರ್ ಆಗುತ್ತೆ. ಒಂದು ಅಥವಾ ಎರಡು ರಾಂಗ್ ಟ್ರೇಡ್ಸ್ ನೀವು ತಗೊಂಡ್ರೆ ನಿಮ್ಮ ಎಂಟೈರ್ ಕ್ಯಾಪಿಟಲ್ ವೈಪ್ಔಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ಮೂಮೆಂಟ್ ಜಾಸ್ತಿ ಇರೋದ್ರಿಂದ MTM ಫ್ಲಕ್ಚುಯೇಷನ್ಸ್ ಕೂಡ ತುಂಬ ಆಗ್ತಾ ಇರುತ್ತೆ. ಸೊ ಬಿಗಿನರ್ಸ್ ಏನು ಮಾಡ್ಬೋದು ಅಂದರೆ ಫಸ್ಟಿಗೆ ನೀವು ಸ್ಟಾಕಲ್ಲಿ ಟ್ರೇಡ್ ಮಾಡಿ ಸ್ಟಾಕಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡು ಅಲ್ಲಿ ಎಕ್ಸ್ಪರ್ಟೈಸ್ ಗಳಿಸಿದ ಮೇಲೆ ನೀವು F&O ಸೆಗ್ಮೆಂಟಿಗೆ ಬರ್ಬೋದು. ಸೊ ಈಗ ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡೋದು ರಿಸ್ಕಿ ಅಂತ ಆದರೆ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಹೇಗೆ? ಬೇರೆ ಆಪ್ಷನ್ಸ್ ಇದೆಯಾ? ಇದೆ. ಅದೇನೆಂದರೆ ಟ್ರೇಡಿಂಗ್ ಇನ್ ಆಪ್ಷನ್ಸ್ ಅಂತ ಇನ್ನೊಂದು ಸೆಗ್ಮೆಂಟ್ ಇದೆ. ಈ ಸೆಗ್ಮೆಂಟ್ ಫ್ಯೂಚರ್ಸಿಗೆ ಕಂಪೇರ್ ಮಾಡಿದಾಗ ಕಮ್ಮಿ ರಿಸ್ಕಿ ಆಗಿದೆ. ಯಾಕಂದರೆ ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ ನೀವು ಕಂಪ್ಲೀಟ್ ಅಮೌಂಟನ್ನು ಕೊಡಬೇಕಾದ ಅವಶ್ಯಕತೆ ಇರೋದಿಲ್ಲ, ನಿಮ್ಮ ಮಾರ್ಜಿನ್ ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ. ಇಲ್ಲಿ ನೀವು ಸ್ಮಾಲ್ ಅಮೌಂಟನ್ನು ಪ್ರೀಮಿಯಂ ರೂಪದಲ್ಲಿ ಕೊಟ್ಟು ಟ್ರೇಡ್ ಮಾಡ್ಬೋದು. ಎಗೇನ್ ಇಲ್ಲಿ ಕೂಡ ನೀವು ಲಾಟ್ಸಲ್ಲಿ ಟ್ರೇಡ್ ಮಾಡಬೇಕಾಗತ್ತೆ, ಆದರೆ ನಿಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಪ್ರೀಮಿಯಂ ಬೇಸಿಸ್ ಮೇಲೆ ಇರುತ್ತೆ. ಇದು ಫ್ಯೂಚರ್ಸ್ಗೆ ಕಂಪೇರ್ ಮಾಡಿದಾಗ ತುಂಬ ಕಮ್ಮಿ ಇರುತ್ತೆ. ಸೊ ಆಪ್ಷನ್ಸ್ ಅಂತ ಬಂದಾಗ ನೀವು ಕಾಲ್ ಮತ್ತು ಪುಟ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಕಾಲ್ ಅಂದರೆ ಏನು? ನಾವು ಯಾವಾಗ ನಿಫ್ಟಿ ಅಂತ ಎಕ್ಸಾಂಪಲ್ ತಗೊಂಡ್ರೆ ನಾವು ಯಾವಾಗ ನಿಫ್ಟಿ ಅಪ್ವರ್ಡ್ ಮೂಮೆಂಟ್ ತೋರಿಸುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತೇವೋ ಆಗ ನಾವು ಕಾಲ್ ಆಪ್ಷನನ್ನು ಬೈ ಮಾಡ್ತೇವೆ. ಯಾವಾಗ ನಿಫ್ಟಿ ಡೌನ್ವರ್ಡ್ ಮೂಮೆಂಟ್ ತೋರಿಸುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತೇವೋ ಆಗ ನಾವು ಪುಟ್ ಆಪ್ಷನನ್ನು ಬೈ ಮಾಡ್ತೇವೆ. ಸೊ ಮಾರ್ಕೆಟ್ ಅಪ್ವರ್ಡ್ ಮೂಮೆಂಟ್ ತೋರಿಸಿದಾಗ ಕಾಲ್ ಆಪ್ಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಡೌನ್ವರ್ಡ್ ಮೂಮೆಂಟ್ ತೋರಿಸಿದಾಗ ಪುಟ್ ಆಪ್ಷನಿನ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಆಪ್ಷನ್ ಬೈಯರ್ಸಿಗೆ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದ್ದಾಗ ಕಾಲ್ ಆಪ್ಷನನ್ನು ಬೈ ಮಾಡಬೇಕು, ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿದ್ದಾಗ ಪುಟ್ ಆಪ್ಷನನ್ನು ಬೈ ಮಾಡಬೇಕು. ಸೊ ಆಪ್ಷನ್ ಸೆಲ್ಲರ್ಸಿಗೆ ಇದು ರಿವರ್ಸ್ ಆಗುತ್ತೆ. ಸೊ ನಾವು ಯಾವ ಆಪ್ಷನ್ಸನ್ನು ಬೈ ಮಾಡಬೇಕು ಇದನ್ನು ತಿಳ್ಕೊಳ್ಳೋ ಮೊದಲು ನಿಮಗೆ OTM, ATM ಮತ್ತು ITM ಅಂದರೆ ಏನು ಅಂತ ತಿಳಿದಿರಬೇಕು. ಇಲ್ಲಿ ನೀವು ಆಪ್ಷನ್ ಚೈನನ್ನು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಬೇರೆ ಬೇರೆ ಸ್ಟ್ರೈಕ್ಸನ್ನು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಕಾಲ್ ಸೈಡ್, ಇದು ಪುಟ್ ಸೈಡ್. ಸೊ ಇಲ್ಲಿ ಆಟ್ ಪ್ರೆಸೆಂಟ್ 17,950 ATM ಅಂದರೆ ಆಟ್ ದ ಮನಿ ಆಗಿದೆ. ಈಗ ನಿಫ್ಟಿ ಈಗ ಯಾವ ಪ್ರೈಸಲ್ಲಿ ರನ್ ಆಗ್ತಿದೆಯೋ ಅದರ ಹತ್ತಿರದ ಸ್ಟ್ರೈಕನ್ನು ನಾವು ಆಟ್ ದ ಮನಿ ಅಂತ ಕರಿತೇವೆ. ಇಲ್ಲಿ ಅದಕ್ಕಿಂತ ಹೆಚ್ಚಿರುವಂಥದ್ದು ಅಂದರೆ 18,000, 1850, 1800 ಇದೆಲ್ಲ ಸ್ಟ್ರೈಕ್ಗಳನ್ನು ನಾವು ಔಟ್ ಆಫ್ ದ ಮನಿ ಅಂತ ಕರಿತೇವೆ. ಅದೇ ರೀತಿ 17,950ಗಿಂತ ಕಮ್ಮಿ ಇರುವಂತಹ ಸ್ಟ್ರೈಕ್ಗಳನ್ನೆಲ್ಲ ಇನ್ ದ ಮನಿ ಅಂತ ಕರಿತೇವೆ. ಇದು ವಿತ್ ರೆಸ್ಪೆಕ್ಟ್ ಟು ಕಾಲ್ಸ್. ಅದೇ ಥರ ಪುಟ್ಟಿಗೆ ಬಂದಾಗ 17,950ಗಿಂತ ಕಮ್ಮಿ ಇದ್ದಂತಹ ಸ್ಟ್ರೈಕ್ಗಳನ್ನು ನಾವು ಔಟ್ ಆಫ್ ದ ಮನಿ ಅಂತ ಹೇಳ್ತೇವೆ. ಹಾಗೆ 17,950ಗಿಂತ ಜಾಸ್ತಿ ವ್ಯಾಲ್ಯೂ ಇದ್ದಂತಹ ಸ್ಟ್ರೈಕ್ಗಳನ್ನೆಲ್ಲ ನಾವು ಇನ್ ದ ಮನಿ ಅಂತ ಕರಿತೇವೆ. ಸೊ ಆಪ್ಷನ್ ಬೈಯರ್ಸ್ ಯೂಶ್ವಲಿ ಅಟ್ ದ ಮನಿ ಅಥವಾ ಸ್ಲೈಟ್ಲಿ ಇನ್ ದ ಮನಿ ಆಪ್ಷನ್ಸನ್ನು ಟ್ರೇಡ್ ಮಾಡಬೇಕಾಗುತ್ತೆ. ಯಾಕಂದರೆ ಔಟ್ ಆಫ್ ದ ಮನಿ ಹೋದ ಹಾಗೆ ಅಲ್ಲಿ ಟೈಮ್ ಡಿಕೆ ಇದ್ದು ಅದು ಆಪ್ಷನ್ ಬೈಯರ್ಸಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದೇ ಆಪ್ಷನ್ ಸೆಲ್ಲರ್ಸ್ ಔಟ್ ಆಫ್ ದ ಮನಿ ಹೋಗಿ ಟ್ರೇಡ್ ಮಾಡ್ತಾರೆ, ಯಾಕಂದರೆ ಅವರು ಇಲ್ಲಿ ಪ್ರೀಮಿಯಮನ್ನು ಕಲೆಕ್ಟ್ ಮಾಡಿ ಪ್ರಾಫಿಟನ್ನು ಮಾಡ್ತಾರೆ. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ನಿಫ್ಟಿ 17,945 ಅಲ್ಲಿದೆ. ಸೊ 17,900 ಕಾಲ್ ಆಪ್ಷನನ್ನು ನೀವು ನೋಡಿದ್ರೆ
ಇಲ್ಲಿ ನೋಡ್ಬೋದು ನೀವು ಆಟ್ ಪ್ರೆಸೆಂಟ್ ಅದರ ಪ್ರೀಮಿಯಂ 86 ರುಪೀಸ್ ಇದೆ. ಸೊ ಇಲ್ಲಿ ನಿಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಈ ಪ್ರೀಮಿಯಂನ ಅಮೌಂಟ್ ಮೇಲೆ ಡಿಸೈಡ್ ಆಗುತ್ತೆ. 1 ಲಾಟ್ ಇಂಟು ಈ ಪ್ರೀಮಿಯಂನ ವ್ಯಾಲ್ಯೂ ನಿಮ್ಮ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಆಗುತ್ತೆ. ಆಮೇಲೆ ಈ ಪ್ರೀಮಿಯಂ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ನಿಫ್ಟಿಯ ಮೂವ್ಮೆಂಟ್ಗೆ ಸರಿಯಾಗಿ ಈ ಪ್ರೀಮಿಯಂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಆಪ್ಷನ್ ಬೈಯಿಂಗ್ ಮಾಡುವಾಗ ನಾವು ಆಟ್ ದ ಮನಿ ಸ್ಟ್ರೈಕನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಬೈಯಿಂಗನ್ನು ಮಾಡ್ಬೋದು. ಇಲ್ಲಿ ಆಪ್ಷನ್ಸಲ್ಲಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಅಂದರೆ ಎವ್ರಿ ಥರ್ಸ್ಡೇ ಆಫ್ ದ ವೀಕ್ ಆಪ್ಷನ್ಸ್ ಎಕ್ಸ್ಪೈರ್ ಆಗುತ್ತೆ. ಥರ್ಸ್ಡೇಸ್ ಗೌರ್ಮೆಂಟ್ ಹಾಲಿಡೇ ಆಗಿದ್ದಲ್ಲಿ ವೆನ್ಸ್ಡೇನೇ ಆ ಆಪ್ಷನ್ ಎಕ್ಸ್ಪೈರ್ ಆಗುತ್ತೆ. ಸೊ ಫ್ಯೂಚರ್ಸಲ್ಲಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ, ಆಪ್ಷನ್ಸಲ್ಲಿ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ನೀವು ಯಾವುದರಲ್ಲೇ ಟ್ರೇಡ್ ಮಾಡಿದರೂ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಸ್ಟ್ರಾಂಗ್ ಆಗಿರದಿದ್ದರೆ ನೀವು ಯಾವ ಸೆಗ್ಮೆಂಟಲ್ಲಿ ಟ್ರೇಡ್ ಮಾಡಿದರೂ ಕೂಡ ಪ್ರಾಫಿಟ್ ಮಾಡೋದು ಕಷ್ಟ ಆಗುತ್ತೆ. ಅದರಲ್ಲೂ ಫ್ಯೂಚರ್ಸ್ ತುಂಬ ರಿಸ್ಕಿ ಆಗಿರೋದ್ರಿಂದ ನೀವು ಸ್ಟಾಕಲ್ಲಿ ಎಕ್ಸ್ಪರ್ಟೈಸನ್ನು ಗಳಿಸಿದ ನಂತರ ನೀವು ಆಪ್ಷನ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ಆ ನಂತರ ನೀವು ಫ್ಯೂಚರ್ಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಕೊಟ್ಟಂತಹ ಇನ್ಫಾರ್ಮೇಷನ್. ನಿಮಗೆ ಇದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ ಅಲ್ಲ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.